ನರೇಂದ್ರ ಮೋದಿಯವರು ನಿನ್ನೆ ಮಹಾರಾಷ್ಟ್ರಕ್ಕೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ MTLH ಭಾರತದ ಅತಿ ಉದ್ದದ ಸಮುದ್ರ ಸೇತುವೆಯನ್ನು ಉದ್ಘಾಟಿಸಿದ್ದಾರೆ. ಅಧಿಕೃತವಾಗಿ ಅಟಲ್ ಬಿಹಾರಿ ವಾಜಪೇಯಿ ಸೇವಾರಿ ನವಶೇವಾ ಅಟಲ್ ಸೇತು ಅಂತ ಕರೆಯಲ್ಪಡುವಂತಹ ಸೇತುವೆಗೆ ನಿನ್ನೆ ಮಧ್ಯಾಹ್ನ 3:30ಕ್ಕೆ ಮುಂಬೈನಲ್ಲಿ ಪ್ರಧಾನಿ ಮೋದಿಯವರು ಚಾಲನೆಯನ್ನು ನೀಡಿದ್ದಾರೆ. ಸುಮಾರು 17,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಅಟಲ್ ಸೇತುವೆಯು ಮುಂಬೈ ಮತ್ತು ನವಿ ಮುಂಬೈ ನಡುವಿನ ಅಂತರವನ್ನು 2 ಗಂಟೆಗಳಿಂದ ಕೇವಲ 20 ನಿಮಿಷಗಳಿಗೆ ಕಡಿಮೆ ಮಾಡಿದೆ. ಸೇತುವೆಯ ಶಂಕುಸ್ಥಾಪನೆಯನ್ನ ಪ್ರಧಾನಿ ಮೋದಿಯವರು ಡಿಸೆಂಬರ್ 2016ರಲ್ಲಿ ಮಾಡಿದ್ದಾರೆ. ಸೇತುವೆಯ ನಿರ್ಮಾಣವು ಮುಂಬೈ ನಿವಾಸಿಗಳಿಗೆ ಸಹಾಯವಾಗುವ ನಿರೀಕ್ಷೆ ಇದೆ. ಸಂಚಾರ ದಟ್ಟಣೆ ಸಮಸ್ಯೆಯಿಂದ ಜನರನ್ನು ಮುಕ್ತಗೊಳಿಸುವ ಸಾಧ್ಯತೆ ಇದೆ. ಸೇತುವೆಯು ಸುಮಾರು 21.8 ಕಿಲೋಮೀಟರ್ ಉದ್ದದ 6 ಪಥದ ಸೇತುವೆಯಾಗಿದ್ದು, ಸಮುದ್ರದ ಮೇಲೆ ಸುಮಾರು 16.5 ಕಿಲೋಮೀಟರ್ ಉದ್ದ ಮತ್ತು ಭೂಮಿಯ ಮೇಲೆ ಸುಮಾರು 5.5 ಕಿಲೋಮೀಟರ್ ಉದ್ದವಿದೆ. ಇನ್ನು ಅಟಲ್ ಸೇತುವೆಯ ಕುತೂಹಲಕಾರಿ ಮಾಹಿತಿಯನ್ನು ನೋಡೋದಾದ್ರೆ, ಅಟಲ್ ಸೇತುವನ್ನ ಒಟ್ಟು 17,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಅಂತ ವರದಿಯಾಗಿದೆ. ಮುಂಬೈ ಪೊಲೀಸರು ಸೇತುವೆಯ ಮೇಲಿನ 4 ಚಕ್ರಗಳ ಗರಿಷ್ಠ ವೇಗದ ಮಿತಿಯನ್ನ ಗಂಟೆಗೆ 100 ಕಿಲೋಮೀಟರ್ ಅಂತ ನಿಗದಿಪಡಿಸಿದ್ದಾರೆ. ಮೋಟಾರ್ ಬೈಕ್, ಆಟೋ ರಿಕ್ಷಾ ಮತ್ತು ಟ್ರ್ಯಾಕ್ಟರ್ಗಳನ್ನು ಇಲ್ಲಿ ಓಡಿಸಲು ಅವಕಾಶವಿಲ್ಲ. ಸೇತುವೆಯು ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ನವಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವೇಗವಾಗಿ ಸಂಪರ್ಕವನ್ನು ಒದಗಿಸುವಂತಹ ನಿರೀಕ್ಷೆ ಇದೆ. ಇದು ಮುಂಬೈನಿಂದ ಪುಣೆ, ಗೋವಾ ಮತ್ತು ದಕ್ಷಿಣ ಭಾರತಕ್ಕೆ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡುತ್ತದೆ. ಇದು ಮುಂಬೈ ಬಂದರು ಮತ್ತು ಜವಾಹರ್ಲಾಲ್ ನೆಹರು ಬಂದರು ನಡುವಿನ ಸಂಪರ್ಕವನ್ನು ಸುಧಾರಿಸುತ್ತದೆ. ಇನ್ನು ಸೇತುವೆಯ ನಿರ್ಮಾಣವು ಭಾರತದಲ್ಲಿ ಮೊದಲ ಬಾರಿಗೆ ಬಳಸಲಾದ ಹಲವಾರು ತಂತ್ರಜ್ಞಾನಗಳನ್ನು ಒಳಗೊಂಡಿದೆ. ಇಂಜಿನಿಯರಿಂಗ್ನ ಅದ್ಭುತ, ಅದರ ನಿರ್ಮಾಣಕ್ಕೆ ಬಳಸಲಾದ ಉಕ್ಕಿನ ಪ್ರಮಾಣವು 500 ಬೋಯಿಂಗ್ ವಿಮಾನಗಳ ತೂಕಕ್ಕೆ ಸಮನಾಗಿರುತ್ತದೆ. ಐಫೆಲ್ ಟವರ್ನ ತೂಕಕ್ಕಿಂತ 17 ಪಟ್ಟು ಹೆಚ್ಚಾಗಿದೆ. ಇನ್ನು ವರದಿಗಳ ಪ್ರಕಾರ ಮುಂಬೈ ಟ್ರಾನ್ಸ್ ಹಾರ್ಬರ್ ಸಿ ಲಿಂಕ್ MTHL ನಿರ್ಮಿಸಲು ಸುಮಾರು 1,77,903 ಮೆಟ್ರಿಕ್ ಟನ್ ಉಕ್ಕು ಮತ್ತು 5,04,253 ಮೆಟ್ರಿಕ್ ಟನ್ ಸಿಮೆಂಟ್ ಅನ್ನು ಬಳಸಲಾಗಿದೆ. MMRDA ಅಧಿಕಾರಿಯನ್ನು ಉಲ್ಲೇಖಿಸಿ ANI ಮಾಡಿದ ವರದಿಯ ಪ್ರಕಾರ ಈ ಸೇತುವೆಯ ಪ್ರಮುಖ ಫೀಚರ್ ಅದರ ಪರಿಸರ ಸುಸ್ಥಿರತೆ ಆಗಿದೆ. ಪರಿಸರಕ್ಕಾಗಿ ಕೆಲಸ ಮಾಡುವ ಸಂಸ್ಥೆಯಾದ ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ಈ ಹೆಗ್ಗುರುತಿಗೆ ಮೆಚ್ಚುಗೆಯ ಪ್ರಮಾಣ ಪತ್ರವನ್ನು ಸಹ ನೀಡಿದೆ. ಇನ್ನು ಈ ಅಟಲ್ ಸೇತು ಅಥವಾ ಇದು ಟೋಲ್ ಬೆಲೆ ವಿವರವನ್ನು ನೋಡೋದಾದ್ರೆ, ಸೇವ್ರಿ ಶಿವಾಜಿನಗರ ಉಲ್ವೆ ಮಾರ್ಗದ ಟೋಲ್ ದರವನ್ನು 200 ರೂಪಾಯಿ ಮತ್ತು 2.5 ಕಿಲೋಮೀಟರ್ ಶಿವೈ ನಗರ ಗೌಹಾನ್ ಮಾರ್ಗಕ್ಕೆ 50 ರೂಪಾಯಿ ಟೋಲ್ ದರವನ್ನು ನಿಗದಿಪಡಿಸಲಾಗಿದೆ. ಹಿಂದಿರುಗುವಾಗ ಟೋಲ್ ಏಕಮುಖ ಶುಲ್ಕಕ್ಕಿಂತ 1.5 ಪಟ್ಟು ಇರುತ್ತದೆ. ಪ್ರಯಾಣಿಕರು ಶನಿವಾರ ಬೆಳಗ್ಗೆಯಿಂದ ಅಟಲ್ ಸೇತು ಅಥವಾ AMTHL ಸೇತುವೆಯನ್ನು ಬಳಸಲು ಪ್ರಾರಂಭಿಸಬಹುದು ಅಂತ ಹೇಳಲಾಗಿದೆ.